ಮಾಧ್ಯಮದ ಮಿತ್ರಗಳಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ನಾನು ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಮುದ್ರಣ ತಂತ್ರಜ್ಞಾನ ಸಂಸ್ಥೆಯ ಪ್ರಾಂಶುಪಾಲರ ಹುದ್ದೆಯ ಮೂಲಕ ನನ್ನ ಸರ್ಕಾರಿ ಸೇವಾ ನಿವೃತ್ತಿಯನ್ನು ಹೊಂದ್ತಾ ಇದ್ದೀನಿ. ನನಗೆ ಸುಮಾರು ನಾನು 33 ವರ್ಷಗಳ ಕಾಲ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಉಪನ್ಯಾಸಕನಾಗಿ 1993 ಡಿಸೆಂಬರ್ 27ರಂದು ಸೇರಿದ ನಾನು ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಇವತ್ತು ನಿವೃತ್ತಿ ಹೊಂದ್ತಾ ಇದ್ದೀನಿ. ಉಪನ್ಯಾಸಕರ ನಂತರ ನಾನು HOD ಆಗಿ ವಿಭಾಗಾಧಿಕಾರಿಯ ಕೆಲಸ ನಿರ್ವಹಿಸಿದ್ದೇನೆ. ಅದರ ನಂತರ ಪ್ರಾಂಶುಪಾಲರಾಗಿ SA ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಅದಾದ ನಂತರ ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದಲ್ಲಿ ಸಹಾಯಕ ನಿರ್ದೇಶಕರಾಗಿ ಮತ್ತು ಉಪನಿರ್ದೇಶಕರಾಗಿ ಜಂಟಿ ನಿರ್ದೇಶಕರಾಗಿ ಅಂದಿನ ನಿರ್ದೇಶಕರು ರಜಾ ಅವಧಿನಲ್ಲಿ ಇದ್ದಾಗ ನಾನು ನಿರ್ದೇಶಕರಾಗಿ ಕೂಡ ಕರ್ತವ್ಯ ನಿರ್ವಹಿಸಿ ನಂತರ ಈ ಪಾಲಿಟೆಕ್ನಿಕ್ ಮೂಲಕ ಸರ್ಕಾರಿ ಮುದ್ರಣ ತಂತ್ರಜ್ಞಾನ ಸಂಸ್ಥೆಯ ಮೂಲಕ ಪ್ರಾಂಶುಪಾಲರಾಗಿ ಇವತ್ತು ನಿವೃತ್ತಿ ಹೊಂದ್ತಾ ಇದ್ದೇನೆ. ನನ್ನ ಈ ಸುದೀರ್ಘ ಸೇವೆಯಲ್ಲಿ ನನ್ನ ಶಕ್ತಿ ಮೀರಿ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದೇನೆ. ಮುಖ್ಯವಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪಠ್ಯಕ್ರಮಗಳನ್ನು ನಿರೂಪಣೆ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ನೀಡೋದ್ರ ಮೂಲಕ ನಾನು ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದೇನೆ ಅನ್ನುವಂಥ ತೃಪ್ತಿ ಈ ಸಂದರ್ಭದಲ್ಲಿ ನನಗಿದೆ. ಇದಲ್ಲದೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಮೂಲಕ ಅದರ ಜೊತೆಯಲ್ಲಿ ನನ್ನ ಒಂದು ಕಾರ್ಯ ಅವಧಿ ಬಿಟ್ಟು ಉಳಿದಂಥ ಸಮಯದಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡು ಸಮುದಾಯಕ್ಕೆ ಸಮಾಜಕ್ಕೆ ಹಲವು ಹೋರಾಟಗಳನ್ನು ಮಾಡೋದ್ರ ಮೂಲಕ ಜನರ ಸೇವೆಯನ್ನು ಮಾಡಿದ್ದೇನೆ. ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ವಿವಿಧ ಹುದ್ದೆಗಳಲ್ಲಿ ಕೋಶಾಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನಮ್ಮ ರಾಜ್ಯ ನಾಯಕರು ರಾಜ್ಯ ಮುಖಂಡರು ಜೊತೆಗೆ ನಮ್ಮ ಸಂಘಟನೆಯ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ D ಶಿವಶಂಕರ್ ಸಾಹೇಬರ ಜೊತೆ ನಿಕಟವಾಗಿ ಜೊತೆನಲ್ಲಿ ಇದ್ಕೊಂಡು ರಾಜ್ಯಾದ್ಯಂತ ನೌಕರರ ಕುಂದುಕೊರತೆಗಳಿಗೆ ಸ್ಪಂದಿಸುವಂಥ ಕೆಲಸನ ನಿರ್ವಹಿಸಿದ್ದೇನೆ. ಈ ಎಲ್ಲ ಚಟುವಟಿಕೆಗಳು ನನಗೆ ತೃಪ್ತಿಯನ್ನು ತಂದಿದೆ. ನನ್ನ ಜೊತೆಯಲ್ಲಿ ನನ್ನ ಧರ್ಮಪತ್ನಿಯಾದಂಥ ರಾಜೇಶ್ವರಿ ಅವರು ಜೊತೆಯಲ್ಲಿದ್ದಾರೆ. ಅವರು ಕೊಟ್ಟಂತ ಸಹಕಾರ, ನನ್ನ ತಾಯಿಯಾಗಿ ಅವರು ಕಾರ್ಯನಿರ್ವಹಿಸಿದ ಸಹಕಾರದಿಂದ ನಾನು ಸಮಾಜಮುಖಿಯಾಗಿ ಕೆಲಸ ನಿರ್ವಹಿಸೋದಕ್ಕೆ ಸಾಧ್ಯ ಆಯಿತು. ಅವರು ಮನೆಯಲ್ಲಿ ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡು ಮಕ್ಕಳನ್ನ ಪೋಷಣೆ ಮಾಡೋದ್ರ ಮೂಲಕ ನನಗೆ ಪೋಷಣೆ ಮಾಡೋದ್ರ ಮೂಲಕ ನನಗೆ ಸಹಕರಿಸಿದ್ದಕ್ಕಾಗಿ ನಾನು ಸರ್ಕಾರಿ ಕೆಲಸನ ತೃಪ್ತಿಕರವಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ಸಮಾಜಮುಖಿಯಾಗಿ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಯಿತು. ಹಾಗಾಗಿ ಇವತ್ತು ನಾನು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದ್ತಾ ಇದ್ದೇನೆ. ಈ ಸೇವಾ ನಿವೃತ್ತಿ ನನಗೆ ತೃಪ್ತಿ ತಂದಿದೆ. ಇನ್ನು ಮುಂದೆ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆದ ನಂತರ ಮುಂದಿನ ಜೀವನ ಯಾವ ಥರ, ಈಗಾಗಲೇ ನಮ್ಮ ಎಲ್ಲ ಭಾಷಣ ಮಾಡಿದಂಥ ಎಲ್ಲ ನನ್ನ ಹಿತೈಷಿಗಳು ಹೇಳಿದ್ರು, ಅದು ಪಾರ್ಟ್ B ಜೀವನ B ಪ್ರಾರಂಭ ಆಗುತ್ತೆ ಅಂತೇಳಿ. ಆ ಜೀವನ B ಏನ್ ನಡೆಯಿದೆ ಅನ್ನೋದನ್ನ ನಾನು ಯೋಚನೆ ಮಾಡಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾನು ಕೆಲಸ ಮಾಡಬೇಕಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಸಂಸ್ಥೆಗಳ ಜೊತೆನಲ್ಲಿ ಇದ್ಕೊಂಡು ಪದಾಧಿಕಾರಿಗಳಾಗಿ ಹೋರಾಟ ಮಾಡುವಂಥದ್ದು ಪ್ರವೃತ್ತಿ. ಆದ್ರೆ ನನ್ನ ವೃತ್ತಿ ಸರ್ಕಾರಿ ಸೇವೆ, ಏನು ಉಪನ್ಯಾಸಕನಾಗಿ ವಿವಿಧ ಹುದ್ದೆಗಳಲ್ಲಿ ನಾನು ಈ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ, ಅದು ವೃತ್ತಿ ಪರಂಪರೆ. ಯಾಕಂದ್ರೆ ಆ ಕಾರಣಕ್ಕೋಸ್ಕರ ನಾನು ನನ್ನ ವೃತ್ತಿನಲ್ಲಿ ನಾನು ಸಂಬಳ ತಗೊಂಡಿದ್ದೀನಿ. ಆ ಸಂಬಳಕ್ಕೆ ತಕ್ಕಂತೆ ತೃಪ್ತಿಕರವಾಗಿ ನಾನು ಕೆಲಸ ನಿರ್ವಹಿಸಿದ್ದೇನೆ. ಅದು ಬಿಟ್ಟು ಇನ್ನು ಪ್ರವೃತ್ತಿ, ನಾನು ಸಂಘ ಸಂಸ್ಥೆಗಳ ಜೊತೆಗೂಡಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಹಾಕಿಕೊಟ್ಟಂತ ದಾರಿನಲ್ಲಿ ಅವರ ವಿಚಾರಗಳನ್ನ ಅರಿತುಕೊಂಡು ಹೋರಾಟ ಮಾಡುವಂತ ದಿಕ್ಕಿನಲ್ಲಿ ನಾನು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿದ್ದೀನಿ. ಆ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯಾಧ್ಯಕ್ಷರಾದಂಥ D ಶಿವಶಂಕರ್ ಸಾಹೇಬರ ಜೊತೆ ನಿಕಟವಾಗಿ ಇದ್ಕೊಂಡು ಆ ಸಂಘಟನೆಯ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರಲ್ಲಿ ತೃಪ್ತಿ ಇದೆ. ನಾನು ವೃತ್ತಿಯಿಂದ ನಿವೃತ್ತಿ ಆದರೂ ಕೂಡ ಖಂಡಿತವಾಗಿ ಹೋರಾಟದ ಭಾವನೆ, ಹೋರಾಟದ ಮನಸ್ಸು ಅದು ನಿಲ್ಲೋದಿಲ್ಲ. ಹೋರಾಟದ ಮನಸ್ಸು, ಹೋರಾಟದ ಭಾವನೆ ನಿರಂತರವಾಗಿರುತ್ತೆ. ನನ್ನ ಕೊನೆ ಉಸಿರಿರೋವರೆಗೂ ಕೂಡ ಹೋರಾಟ, ಸಮುದಾಯದ ಒಳಿತಿಗಾಗಿ ಕೆಲಸ ಮಾಡೇ ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ.